ಸೆಕೆಂಡ್ ಪಾರ್ಟ್ ಆಫ್ ವಿಡಿಯೋ ಬೆಂಗಳೂರು ಟು ಮೈಸೂರು ಅಪ್ಪು ಸಾರಿಗೋಸ್ಕರ ರೈಡ್ ಮಾಡಿರೋದು. ಫಸ್ಟ್ ಪಾರ್ಟ್ ವಿಡಿಯೋದಲ್ಲಿ ಜಸ್ಟ್ ಊಟ ಮಾಡೋವರೆಗೂ ತೋರಿಸ್ಕೊಟ್ಟಿದ್ದೆ. ಸೊ ಇಲ್ಲಿಂದ ಮೈಸೂರು ತಲುಪೋವರೆಗೂ 14 ಕಿಲೋಮೀಟ್ರ್ ಇದೆ. ನೋಡಿ, ತುಳಿಯೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತಳ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ ಬೇರೆ. ನಮ್ಮ ರಾಜಶೇಖರ್ ಸರ್ಗೆ ತುಳಿಯೋಕ್ಕಾಗ್ತಿಲ್ಲ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಬ್ಬರೂ. ಅವ್ರದ್ದು ಗೇರು ಒಂದು ವಿತೌಟ್ ಗೇರು, ತುಳಿಯೋಕ್ಕಾಗ್ತಾಯಿಲ್ಲ ಅಂತ ಅವರೇ ಸೈಕಲ್ನ ತಳ್ಕೊ ಬರ್ತಾ ಇದ್ದಾರೆ. ನೋಡಿ, ಇವಾಗ ಕಡಿಮೆ ಆಯಿತು ಅಂತ ಅವರು ತುಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ತುಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ತುಂಬ ಟಯರ್ಡ್ ಆಗುತ್ತೆ. ಸೊ ಯಾಕೆ ಡೇ ರೈಡ್ ಮಾಡಲ್ಲ ಜಾಸ್ತಿ ಅನ್ನೋದ್ರೆ ಇದಕ್ಕೋಸ್ಕರನೇ. ಸೊ ನೈಟಲ್ಲಿ ಇವೆಲ್ಲ ಏನೂ ಗೊತ್ತಾಗಲ್ಲ, ಎಷ್ಟೇ ಹಪ್ಪಿದ್ರೂ ಹೊಡೆದು ಬಿಡ್ಬೋದು. ನೈಟಲ್ಲಿ ಡೇಯಲ್ಲಿ ಹೊಡೆಯೋಕ್ಕಾಗಲ್ಲ, ಬಿಸಿಲು ಬೇಗ ಟಯರ್ಡ್ ಆಗುತ್ತೆ. ಈ ಥರ ಆದಾಗ ನಾವು ಮಾಡೋ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಲ್ಲ. ಅವಾಗ 20 ಕಿಲೋಮೀಟರ್ಸ್ ಅದೇನು 20-25 ಕಿಲೋಮೀಟರ್ಸ್ ಅದೇನು ಟಾರ್ಗೆಟ್ ತೊಗೊಂಡಿರ್ತೀವಿ, ರೀಚ್ ಮಾಡೋಕ್ಕಾಗಲ್ಲ. ಹಾಗೆ ಸ್ಲೋಗಿ ರೈಡ್ ಮಾಡ್ಕೊಂಬಂದು ಗ್ರೂಪ್ ಜೊತೆಲಿ ಜಾಯ್ನ್ ಆಗ್ತೀವಿ. ಸೊ ವೇದಮೂರ್ತಿ ಸರ್ ಅವ್ರು ಫೋನ್ ಮಾಡಿದರು. ಸೊ ಸಿಟಿ ಒಳಗಡೆ ಹೋಗೋದು ಬೇಡ, ನಾವಿಲ್ಲೇ ರೈಟ್ ಸೈಡ್ ತೊಗೊಳ್ಳೋಣ, ಸಿಗ್ನಲಿಂದ ಹತ್ತಿರ ಆಗುತ್ತೆ, ಸುಮ್ಮನೆ ಸಿಟಿ ಒಳಗಡೆ ಹೋದರೆ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಅಂತೇಳಿ ಕಾಲ್ ಮಾಡಿದರು. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಅಂತ ಹೇಳಿದ್ರು. ಸೊ ನಾವು ಟೀಮ್ನ ಎಲ್ಲರನ್ನೂ ಕರ್ಕೊಂಡು ದೂರ ಹೋಗಿರೋರು ಸ್ಟಾಪ್ ಮಾಡಿ, ಇಷ್ಟೊಂದು ಜನ ಊಟ ಆದಮೇಲೆ ತುಳಿಯೋಕ್ಕಂತೂ ಆಗಿಲ್ಲ. ಇಷ್ಟೊಂದು ಜನಕ್ಕೆ ಎಲ್ಲ ವೆಯ್ಟ್ ಮಾಡಿ ನಿಧಾನಕ್ಕೆ ತುಳ್ಕೊಂಡು ಹೋದ್ವಿ. ಫಸ್ಟೇ ಟಯರ್ಡ್ ಆಗಿರ್ತೀವಿ, ಹೊಟ್ಟೆ ತುಂಬ ಊಟ ಬೇರೆ ಮಾಡಿದ್ವಿ. ಅದಾದಮೇಲೆ ತುಳಿದ್ವಿ. ಸೊ ಅವ್ರಿಗೆ ಮಜ್ಜಿಗೆ ಮತ್ತು ಬಾಳೆಹಣ್ಣು ಒಬ್ರೊಬ್ಬರೇ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದ್ರು. ಸ್ವಲ್ಪ ಸ್ಲೋ ಮಾಡೋರು ಸ್ಲೋ ಮಾಡ್ಕೊಂಡು ರೈಡ್ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಎಲ್ಲರಿಗೂ ಬಾಳೆಹಣ್ಣು ಮತ್ತು ಮಜ್ಜಿಗೆ ಕೊಟ್ಟು ಎಲ್ಲರಿಗೂ ವೆಲ್ಕಮ್ ಮಾಡಿದ್ರು ನಮ್ಮ ವೇದಮೂರ್ತಿ ಸರ್ ಅವರು. ತುಂಬಾ ಖುಷಿ ಆಯಿತು. ಸೊ ಅವರು ಮೈಸೂರಲ್ಲಿರೋದು ಟೀಮಲ್ಲಿ. ಹಿಂದೆ ಸ್ವಲ್ಪ ಸ್ಲೋ ರೈಡ್ ಮಾಡ್ಕೊಂಬರೋರು ಬರ್ತಾಯಿದ್ರು. ಸೊ ಇಲ್ಲಿಂದ ಮತ್ತೆ ವೇದಮೂರ್ತಿ ಸರ್ ಎಲ್ಲ ವೆಲ್ಕಮಿಂಗ್ ಮುಗಿದ ತಕ್ಷಣ ಮತ್ತೆ ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ 23 ಜನ ಹೋಗಿದ್ದಿದ್ದು. ಆ 23 ಜನದಲ್ಲೂ ಸ್ವಲ್ಪ ಜನ ಬೆಂಗಳೂರಿಗೆ ಹೋಗ್ತೀವಿ, ಇಲ್ಲೇ ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅವ್ರಿಗೂ ರೂಟ್ ಕೇಳ್ತಾಯಿದ್ರು, ಹೆಂಗೆ ಹೋಗ್ಬೇಕು ಏನು ಅಂತ ವೇದಮೂರ್ತಿ ಸರ್ ಹತ್ರ. ಸೊ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ, ಬನ್ನಿ ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಅಂತ ಬೇರೆ ಹೇಳಿದರು. ಸೊ ಅವ್ರನ್ನ ಫಾಲೋ ಮಾಡ್ಕೊಂಡು ನಾವು ಹೋಗ್ತಾಯಿದ್ವಿ. ಬಂದಾಗ ನೋಡಿ ಗ್ರೂಪ್ ಜೊತೆಲಿ ಹಿಂಗೆ ಇರ್ತೀವಿ,
ಒಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಒಬ್ಬರಿಂದ ಇರ್ತೀವಿ ಈ ಥರ ಸೈಕಲಲ್ಲಿ. ಸ್ವಲ್ಪ ನಾನು ಸ್ಪೀಡ್ ಮಾಡಿ ಎಲ್ಲರನ್ನೂ ಮುಂದೆ ಹೋಗ್ತಾಯಿದ್ದೆ. ಬೆಂಗಳೂರಿಂದ ಮೈಸೂರಿಗೆ ಬರೋಕ್ಕೆ ಟಯರ್ಡ್ ಆಗಿಲ್ಲ. ಮೈಸೂರಿಂದ ಯೂತ್ ಹಾಸ್ಟ್ಲಿಗೆ ಹೋಗೋಷ್ಟರಲ್ಲಿ ನನಗಂತೂ ಟಯರ್ಡ್ ಆಗೋಯ್ತು. ಸೊ ಹೋಗಿ ರೆಸ್ಟ್ ಮಾಡಬೇಕು ಅನಿಸ್ಬಿಟ್ಟಿದೆ ನನಗಂತೂ. ಮತ್ತು ಎಲ್ಲರನ್ನ ಬೀಟ್ ಮಾಡಿ ಮುಂದೆ ಹೋಗ್ತಿದ್ದೆ. ಸೊ ವೇದಮೂರ್ತಿ ಸರು ಯಾರ್ಯಾರು ಬೆಂಗಳೂರಿಗೆ ಹೊಡ್ತೀರಾ ಅಂತ ಕೇಳಿದ್ರು. ಸೊ ಬೆಂಗಳೂರಿಗೆ ಹೊಡೋರನ್ನ ಸಪ್ರೇಟ್ ಬ್ಯಾಚ್ ಮಾಡಿದ್ರಲ್ಲೇ. ಸೊ ಇವತ್ತು ನೈಟ್ ಎಲ್ಲ ರೈಡ್ ಮಾಡಲ್ಲ. ಸೊ ನೆಕ್ಸ್ಟ್ ಡೇ ರೈಡ್ ಬಂದು ಚಾಮುಂಡಿ ಹಿಲ್ಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಿದ್ದು. ಸ್ವಲ್ಪ ಜನ ಮೈಸೂರು ಇಲ್ಲ ಬೆಂಗಳೂರು ನಾವು ಹೊರಡ್ತೀವಿ ಅಂತ ಹೇಳಿ ಒಂದು 13 ಜನ ರಿಟರ್ನ್ ಆಗ್ತಾರೆ. ಸೊ ಯೂತ್ ಹಾಸ್ಟೆಲಲ್ಲಿ ಸಿದ್ದು ಸರು ಮತ್ತು ರೇವಣ್ಣ ಸರ್ ಇಬ್ಬರು ಯೂತ್ ಹಾಸ್ಟೆಲಲ್ಲಿದ್ದರು. ಯಾಕಂದರೆ ಅವ್ರು ತುಂಬ ಫಾಸ್ಟಾಗಿ ರೈಡ್ ಮಾಡಿಕೊಂಡು ಸ್ಟೇ ಆಗಿದ್ರಲ್ಲೇ. ಸೊ ನಾವು ಯಾರ್ಯಾರು ಹೊರಡ್ತಾರೆ ಅನ್ನೋವರೆಗೂ ವೆಯ್ಟ್ ಮಾಡಿ ನೋಡಿಕೊಂಡು ಅವ್ರನ್ನ ಕಳಿಸ್ಕೊಟ್ಟು ಆಮೇಲೆ ನಾವು ಯೂತ್ ಹಾಸ್ಟೆಲಿಗೆ ಹೋಗಿ ಯೂತ್ ಹಾಸ್ಟೆಲಿಂದ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡಿದ್ವಿ. ಎಲ್ಲ ಬಂದ ಮೇಲೆ ಮತ್ತೆ ನೋಡ್ಬೋದು. ಕೆಲವ್ರು ಕೇಳ್ತಾಯಿದ್ರು ಯಾವ ಥರ ನೀವು ರೈಡ್ ಮಾಡ್ತೀರಿ ಅಂತ. ನೋಡಿ ಒಬ್ಬರಿದ್ದರೆ ಅವ್ರ ಜೊತೆಲಿ ಇಬ್ಬರು ಇರ್ತಾರೆ. ಬ್ಯಾಕ್ ಟು ಬ್ಯಾಕ್ ನೋಡಿ ಇಬ್ಬರು ಬಂದರೆ ನೆಕ್ಸ್ಟ್ ಅವ್ರ ಜೊತೆ ಅವರಿಂದ ಇಬ್ಬರು ಇರ್ತಾರೆ. ಸೊ ಇದರಲ್ಲಿ ತುಂಬ ಏಜ್ಡ್ ಪರ್ಸನ್ಟು ಇದ್ದಾರೆ. ನೋಡಿ ಬರ್ತಾಯಿದ್ರಲ್ಲ ಲಾಸ್ಟಲ್ಲಿ ಬರ್ತಾಯಿದ್ರಲ್ಲ ಈಸ್ 75+ ಏನೋ ಅಂತೆ. ಯೂತ್ ಹಾಸ್ಟೆಲ್ ಇಬ್ಬರು ಇದ್ದಿದ್ದಕ್ಕೋಸ್ಕರ ನಾವು ಅಲ್ಲಿ ಟೈಮ್ ವೇಸ್ಟ್ ಮಾಡಲಿಲ್ಲ, ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವೇದಮೂರ್ತಿ ಸರ್ನ ಫಾಲೋಅಪ್ ಮಾಡಿದ್ವಿ. ಸೊ ಅಲ್ಲಿ 11 ಜನ ಆಲ್ರೆಡಿ ಹೋಗ್ತಾ ಇದ್ದಾರೆ ಬೆಂಗಳೂರು ಕಡೆಗೆ, ಅಂದರೆ ಬಸ್ ಸ್ಟಾಪ್. ಮತ್ತು ಇವರು ಯೂತ್ ಹಾಸ್ಟೆಲಿಗೆ ಬಂದು ಮತ್ತೆ ಬೆಂಗಳೂರಿಗೆ ಹೊರಟಿದ್ದಾರೆ. ಸೊ ಆಲ್ ದ ಬೆಸ್ಟ್, ಬಾಯ್. ಸೊ ಎಲ್ಲ ಯೂತ್ ಹಾಸ್ಟೆಲಿಗೆ ಸೇರ್ಕೊಂಡ್ವಿ. ಸೊ ಬೆಂಗಳೂರು ಟು ಮೈಸೂರು ವಂಡರ್ಫುಲ್ ರೈಡು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ಕೊಂಬಂದ್ವಿ. ಸೊ ಲಾಸ್ಟ್ ಫೋಟೋ ಇದು ಯೂತ್ ಹಾಸ್ಟೆಲಲ್ಲಿ ತೊಗೊಂಡಿರೋದು. ಸೊ ಅವತ್ತಿನ ಸಾಯಂಕಾಲ ನಾನು ನನ್ನ ಫ್ರೆಂಡು ಪ್ಯಾಲೇಸ್ಗೆ ಹೋಗ್ತೀವಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಯಾಲೇಸಲ್ಲಿ ಏನೇನು ಮಾಡಿದ್ವಿ, ಏನೇನು ಪ್ಲೇಸಸ್ ಇತ್ತು. ಸೊ ಚೆನ್ನಾಗಿತ್ತು ಪ್ಯಾಲೇಸಲ್ಲೂ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾಕೆ ನಾನು ನನ್ನ ಫ್ರೆಂಡು ಅಂದರೆ, ಸೊ ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ದರು. ಸೊ ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ರು. ಸೊ ನಾನು ನನ್ನ ಫ್ರೆಂಡು ಮಾತ್ರ ಇಬ್ಬರೇ ಹೋಗಿ ಪ್ಯಾಲೇಸ್ನ ಸುತ್ತಾಡ್ತೀವಿ. ಸೊ ಅವರು ಬರ್ತಾರೆ, ಜಸ್ಟ್ ಹೊರಗಡೆ ನೋಡ್ಕೊಂಡು ಹೊರಡ್ತಾರೆ ಅವರು ನಮ್ಮ ಟೀಮಲ್ಲಿ. ಅಲ್ಲಿ CM ಮತ್ತು ವಿಜಯ್ ಪ್ರಕಾಶ್ ಎಲ್ಲ ಬಂದಿರ್ತಾರೆ ಸಿಂಗರ್ಸು. ಸೊ ನಾವು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅದನ್ನೆಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ರೈಡ್ ಮಾಡಿದ್ದು ಒಂದು ಚಾಮುಂಡಿ ಹಿಲ್ಸು. ಅರ್ಲಿ ಮಾರ್ನಿಂಗ್. ಸೊ ನೆನ್ನೆ ಬೆಂಗಳೂರಿಂದ ಬಂದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬಾ ಟೈಮ್ ಸ್ಪೆಂಡ್ ಆಯ್ತು ಅಲ್ಲಿ. ಸೊ 8% ಇದ್ದರು. ಸೊ ಇವಾಗ ಮಾರ್ನಿಂಗ್ ರೈಡ್ ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಗ್ರೂಪಲ್ಲಿ. ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ ಆಲ್ರೆಡಿ. ಸ್ಮಾಲ್ ಕಾಫಿ ಒಂದಾಯಿತು ಅಲ್ಲಿ. ಸೊ ಚಾಮುಂಡಿ ಬೆಟ್ಟಕ್ಕೆ ಬ್ಯಾಗ್ ಸರಿಯಾಗಿ ಕಟ್ತಿದ್ರೆ ಬ್ಯಾಗ್ ಬೀಳ್ತಾ ಇತ್ತು, ಸರಿ ಮಾಡ್ಕೊತಾ ಇತ್ತು. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಆನ್ ದ ವ್ಯಾನೆ ಪ್ಯಾಲೇಸು. ಸೊ ಅಲ್ಲೂ ಸ್ವಲ್ಪ ಫೋಟೋ ಸೆಕ್ಷನ್ ಎಲ್ಲ ಮಾಡ್ತೀವಿ. ಚಂದದ ಸೇವಂತಿಯ ಇನ್ನೇನು ಗ್ರೂಪ್ ಫೋಟೋ ತೊಗೊಂಡ್ವಿ. ಮತ್ತು ಅಲ್ಲಿಂದ ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸಿಂಗಲ್ ಫೋಟೋನೂ ತೊಗೊಂಡ್ವಿ, ಎಲ್ಲರೂ ಅವರು ಸಿಂಗಲ್ ಫೋಟೋಸ್ ತೊಗೊಂಡ್ವಿ. ಮತ್ತು ಅಲ್ಲಿಂದ ರೈಡ್ ಮಾಡೋಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಇದು ಮೈಸೂರಲ್ಲಿ ನಾವು ಫಸ್ಟ್ ಬಂದಿರೋ ಅಕ್ವಾ ವರ್ಲ್ಡ್ ಅಂತ. ಸೊ ಯು ಕ್ಯಾನ್ ಸಿ ಆಲ್ ವೆರೈಟೀಸ್ ಆಫ್ ಫಿಶ್ ಹಿಯರ್. ದಿಸ್ ಇಸ್ ದ ಫಸ್ಟ್ ಅಕ್ವಾ ವರ್ಲ್ಡ್ ಇನ್ ಮೈಸೂರು. ವಿ ಆರ್ ಇನ್ ಫ್ರಂಟ್ ಆಫ್ ಝೂ. ಝೂ ಮುಂದೆ ಹಂಗೆ ಒಂದು ಸ್ಮಾಲಾಗಿ ಪಿಕ್ ತೊಗೊಂಡ್ವಿ. ಮತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ರೈಡ್ ಮಾಡೋಕ್ಕೆ. ಟೀಮೆಲ್ಲ ಮುಂದೆ ಹೋಗಿದ್ದಕ್ಕೆ ನಾವು ಹಿಂದೆ ಬರ್ತಾ ಸ್ಲೋಗೆ ರೈಡ್ ಮಾಡ್ಕೊಂಡು ಈ ಥರ ಜಾಲಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಚಾಮುಂಡಿ ಹಿಲ್ಸ್, ಚಾಮುಂಡಿ ಬೆಟ್ಟದ ಮೇಲೆ ಸೈಕಲ್ ತುಳಿತಾ ಇದ್ದೀವಿ. ಇವಾಗ ಸ್ಟಾರ್ಟಿಂಗ್ ಸ್ಲೋ ರೈಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಕಂಟಿನ್ಯೂಸ್ ಆಗಿ ನಾನಂತೂ ರೈಡ್ ಮಾಡಲ್ಲ. ಲಾಸ್ಟ್ ಟೈಮ್ ಕಂಟಿನ್ಯೂಸ್ ಆಗಿ ರೈಡ್ ಮಾಡಿ ಒಂದು ಫೋಟೋಸ್ ತೆಗಿಲಿಲ್ಲ, ವ್ಯೂಸ್ ತೋರ್ಸೋಕ್ಕಾಗಲಿಲ್ಲ. ಇವತ್ತು ಕಂಟಿನ್ಯೂ ಅಂತ ರೈಡ್ ಮಾಡಲ್ಲ. ಇಲ್ಲ ಬ್ಯಾಕ್ ಪೇನ್ ಅಂತಿದ್ರು. ರೈಡ್ ಮಾಡ್ತಾ ಬೇರೆ ಅಪ್ಪೇ ಇದ್ದಿದ್ದು. ಸೊ ಬಿಸಿಲು ಬೇರೆ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಹಿಂದಿಂದ ತುಂಬ ಜನ ಹಿಂದೆ ಇದ್ದರು, ನಿಧಾನಕ್ಕೆ ತುಳಿತಾಯಿದ್ರು. ನಾವು ತುಳ್ಕೊಂಡು ನಿಧಾನಕ್ಕೆ ಮುಂದೆ ಹೋಗ್ತಾಯಿದ್ದೆ. ಸೊ ಮುಂದೆ ಹೋಗೋದು, ಬ್ರೇಕ್ ಮಾಡೋದು, ಸ್ಟಾಪ್ ಮಾಡೋದು, ಫೋಟೋಸ್ ತೊಗೊಳ್ಳೋದು. ಸೊ ಇನ್ನೊಂದು ಮೈಸೂರು ಪ್ಯಾಲೇಸ್ ಒಳಗಡೆ ಸುತ್ತಾಡೋದು ಮತ್ತು ಚಾಮುಂಡಿ ಹಿಲ್ಸ್ನ ಫುಲ್ಲಾಗಿ ರೈಡ್ ಮಾಡಿರೋದು ವೀಡಿಯೋಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎರಡೂ ಒಂದು ಪಾರ್ಟ್ ಮಾಡಿಬಿಟ್ಟು ವಿಡಿಯೋ ಹಾಕ್ತೀನಿ. ಅದು ಪಾರ್ಟ್ 3ಅಲ್ಲಿ.
ಈ ಸೆಕೆಂಡ್ ಟೈಮ್ ಬೆಟ್ಟ ಹತ್ತಾ ಇರೋದು. ಲಾಸ್ಟ್ ಫೆಬ್ರವರಿ ಮಂತ್ ಎಂಡಲ್ಲಿ ಬಂದಿದ್ವಿ. ಸೊ ಇವಾಗ ಡಿಸೆಂಬರ್. ಸೊ ಒಂದು ಬ್ರೇಕ್ ಮಾಡಿದ್ವಿ ಬೆಟ್ಟದ ಮೇಲೆ, ಅಂದರೆ ಬೆಟ್ಟದ ಮಧ್ಯದಲ್ಲಿ. ನಾನು ರಾಜಶೇಖರ್ ಸರ್ ಕೂತಿದ್ವಿ. ನೆಕ್ಸ್ಟ್ ವಾಸು ಸರ್ ಬಂದರು. 3 ಜನನೂ ರೈಡ್ ಮಾಡೋಣ ಬನ್ನಿ ಅಂತೇಳಿ 3 ಜನ ಸ್ಟಾರ್ಟ್ ಮಾಡ್ತೀವಿ ರೈಡ್ನ. ತುಂಬ ಹೊತ್ತು ಬ್ರೇಕ್ ಮಾಡಲಿಲ್ಲ, ಯಾಕಂದರೆ ವಾಮ್ ಡೌನ್ ಆದರೆ ಮತ್ತು ವಾಮಪ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಎಲ್ಲ ಸ್ಟಾಪ್ ಮಾಡಲಿಲ್ಲ. ತುಂಬ ಕಷ್ಟ ಆಯಿತು ತುಳಿಯೋಕ್ಕೆ ಮಾತ್ರ. ಸಿಕ್ಕಾಪಟ್ಟೆ ಬೇರೆ ಅಪ್ ಬೇರೆ ಇದೆ, ನೋಡ್ತಾ ಇರ್ಬೋದು. ಈ ಅಪ್ಪು ತುಳಿದು ಮುಂದೆ. ಸೊ ಸ್ಟಾಪ್ ಮಾಡಿ ರೆಸ್ಟ್ ಮಾಡಿ ರೈಡ್ ಮಾಡ್ತಾಯಿದ್ದೀವಿ. ಖಂಡಿತ ರೀಚ್ ಮಾಡ್ತೀವಿ, ಮಿಸ್ ಮಾಡಲ್ಲ. ನಮ್ಗಿಂತ ಮುಂಚೆನೇ ಬಂದು ಸ್ಟಾಪ್ ಮಾಡಿದ್ದಾರೆ. ನನ್ನಿಂದನೇ ರಾಜಶೇಖರ್ ಸರು. ಚಾಮುಂಡಿ ಬೆಟ್ಟದ ಮೇಲೆ ನನ್ನ ದರ್ಶನಕ್ಕೆ ಹೋಗೋ ಡೌಟು. ದರ್ಶನ ಆಗೋದು ಲೇಟ್ ಆಗುತ್ತೆ ಅನ್ಸುತ್ತೆ. ಹೆಂಗಿರೋ ದರ್ಶನ ಆಗೋದು ಲೇಟ್ ಆಗುತ್ತೆ ಅಂತ ಗೊತ್ತಾಗಿ ನಾವು ಅಲ್ಲೇ ಮುಂದೆನೇ ಫೋಟೋ ಶೂಟ್ ಮಾಡಿಕೊಂಡು, ಮತ್ತು ಅಲ್ಲಿ ಅಪ್ಪು ಸರ್ ಅಭಿಮಾನಿಗಳು ತುಂಬ ಜನ ಬಂದು ಫೋಟೋಸ್ ಎಲ್ಲ ತಗೊಂಡ್ರು. ಸೊ ನಾವು ಫೋಟೋ ಶೂಟ್ ಮಾಡಿ ಲೇಟ್ ಮಾಡಿದ್ವಿ. ಸೊ ನಮ್ಮ ಟೀಮ್ ಆಲ್ರೆಡಿ ಹೊರಟಿದ್ರು, ನಾವಿನ್ನೂ ದೇವಸ್ಥಾನ ಮುಂದೆ ಫೋಟೋ ಶೂಟ್ ಮಾಡ್ತಾಯಿದ್ವಿ. ಅವ್ರನ್ನೆಲ್ಲ ಅಷ್ಟು ಜನ ನೋಡಿಬಿಟ್ಟು ಆಮೇಲೆ ನಾವು ಬಂದ್ವಿ ಆ ಸ್ಪಾಟ್ಗೆ ಫೋಟೋಸ್ ತೊಗೊಳ್ಳೋಣ ಅಂತ. ಸೊ ಅಪ್ಪು ಸರ್ ಅಭಿಮಾನಿಗಳು ಬಂದು ನಮ್ಮ ಜೊತೆ ಸೆಲ್ಫೀಸ್ ತೊಗೊಂಡು ಫೋಟೋಸ್ ತೊಗೊಂಡ್ರು. ಥ್ಯಾಂಕ್ ಯು ಮತ್ತು ಅಲ್ಲಿಂದ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮ ಟೀಮೆಲ್ಲ ಆಲ್ರೆಡಿ ಮುಂದೆ ಹೋಗಿದ್ರು. ಸೊ ನಾವು ಓಡೋಕ್ಕೆ ಅವ್ರ ಜೊತೆಲೇ ಹೊಡ್ತಾಯಿದ್ದೀವಿ. ಅವ್ರಿಗೆ ಆಲ್ರೆಡಿ ಕೆಳಗಡೆ ಇದ್ದಾರೆ, ನಾವಿನ್ನೂ ಮೇಲೇ ಇದ್ದೀವಿ, ನಾವು 3 ಜನ. ಸೊ ಇವಾಗ ನಾವು ಕೆಳಗಿಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ರೈಡ್ನ. ಸೊ ತುಳಿಯೋ ಅವಶ್ಯಕತೆ ಇರಲಿಲ್ಲ, ಅಷ್ಟೊಂದು ಸ್ಪೀಡ್ ಇತ್ತು ಡೌನಲ್ಲಿ. ನಮಗೆ ಇನ್ನೊಂದು ಕಾಲ್ ಬಂತು. ಕಾಲ್ ಮಾಡಿದಾಗ ನಾವು ಆಲ್ರೆಡಿ ಟಿಫನ್ ಸೆಂಟ್ರಲ್ಲಿ ಇದ್ದೀವಿ, ನೀವು ಡೈರೆಕ್ಟಾಗಿ ಟಿಫನ್ ಸೆಂಟರ್ ಹತ್ರ ಬನ್ನಿ ಅಂತ. ಸೊ ನಾವು ರೈಡ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ನನ್ನ ಫ್ರೆಂಡು ಹರ್ಷಿತ್ ಇಬ್ಬರು ಆಲ್ರೆಡಿ ಮುಂದೆ ಹೋಗಿದ್ದರು. ಸೊ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಅವರು ಕಾಲ್ ಮಾಡಿದರು. ಮುಂದೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂದರು. ಸೊ ಅವ್ರ ಜೊತೆಲೇ ಹೋಗಿ ಜಾಯ್ನ್ ಆದೆ. ಮತ್ತು ಅಲ್ಲಿ ಟಿಫನ್ ಸೆಂಟ್ರಲ್ಲಿ ಎಲ್ಲ ಟಿಫನ್ ಮಾಡ್ತಾಯಿದ್ರು. ನಾವೇ ಲೇಟಾಗಿ ಹೋದ್ವಿ. ಹೋಗಿ ಅವ್ರ ಜೊತೆಲೇ ನಾವು ಟಿಫನ್ ಜಾಯ್ನ್ ಆದ್ವಿ. ಸೊ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ ಅಲ್ಲೊಂದು. ಮತ್ತು ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ವಿ. ಅಲ್ಲಿ ಹೋಗ್ತಾ ಆನ್ ದ ವೇಲಿ ಸ್ವೀಟ್ಸ್ ಅಂಗಡಿ. ಸೊ ಮೈಸೂರು ಪಾಕು ಫೇಮಸ್ ಅಲ್ವಾ. ಸೊ ಅಲ್ಲಿ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಅಲ್ಲಿ ಒಂದು ಗ್ರೂಪ್ ಫೋಟೋ ತೊಗೊಂಡು ಮತ್ತೆ ಅಲ್ಲಿಂದ ಸ್ಟೇಷನ್ಗೆ ಓಡ್ತೀವಿ, ರೈಲ್ವೆ ಸ್ಟೇಷನ್ಗೆ ಸೈಕಲ್ನ ಹಾಕೋಕ್ಕೆ. ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಸೊ ರೈಲ್ವೆ ಸ್ಟೇಷನ್ ಹತ್ರ ಬಂದು ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಟ್ರೈನಲ್ಲಿ ಹಾಕೊಂಡು ಹೋಗೋಣ, ಬಸ್ಸಲ್ಲಿ ಹಾಕೊಂಡು ಹೋಗೋಣ, ಬೇಡ ಟ್ರೈನಲ್ಲಿ ಹಾಕೊಂಡು ಹೋಗೋಣ ಅಂತ ಎಲ್ಲ ಡಿಸ್ಕಷನ್ ಆಗಿದ್ದರೆ ಓಕೆ ಆದಮೇಲೆ ಸೊ ಸೈಕಲ್ನೆಲ್ಲ ಜಸ್ಟ್ ಪ್ಯಾಕ್ ಮಾಡಿದ್ರು. ಸೀಟ್ಗೆಲ್ಲ ನಂಬರ್ ಬರೆಯೋದಕ್ಕೆ 1 by 1 ಸೈಕಲ್ನ ಈ ಥರ ಪ್ಯಾಕ್ ಮಾಡಿದ್ರು. ಪ್ಯಾಕ್ ಮಾಡಿ ಈ ಥರ ಇಡ್ತಾಯಿದ್ರು. ಸೊ ಏನೋ ನಂಬರ್ ಬರೀಬೇಕಂತೆ, ನಂಬರ್ ಇಲ್ಲ ಅಂದರೆ ನಿಮ್ಮ ಸೈಕಲ್ ಮುಂದೆ ಮೂವ್ ಆಗೋಲ್ಲ ಅಂತ ಹೇಳಿದ್ರು. ಸೊ ಒಬ್ರೊಬ್ರು ಸೈಕಲ್ ಹಿಂಗೆ ಕಟ್ತಾಯಿದ್ರು. ಸೊ ನಮ್ಮ ಹರ್ಷಿತನ ಸೈಕಲ್ನ ನೋಡಿ ಯಾವ ಥರ ಪ್ಯಾಕ್ ಮಾಡಿದ್ರು. ಇವೆಲ್ಲ ತುಂಬ ಕಾಸ್ಟ್ಲಿ ಸೈಕಲ್ಸು, ಅದಕ್ಕೆ ಫುಲ್ ಈ ಥರ ಪ್ಯಾಕ್ ಮಾಡಿಸ್ತಾ ಇರೋದು. ಏನೇನೋ 40,000 30,000 ಇದೆ ಸೈಕಲ್ ರೇಟ್ಗಳೆಲ್ಲ. ಸೊ ಫುಲ್ಲಾಗಿ ಪ್ಯಾಕ್ ಮಾಡಿ ಮತ್ತೆ ಅಲ್ಲಿಂದ ತಳ್ಕೊಂಡೋಗಿ ಟ್ರೈನ್ ಒಳಗಡೆ ಇಡ್ತೀವಿ. ಹೇಳಿ ಏನು ಮಾತಾಡ್ಬೇಕು ಹೇಳಿ. ನಾವು ಪವರ್ ಸ್ಟಾರ್ ಅವರ ಡಲ್ ಮೈಯಿಂದ ಅಭಿಮಾನಿ ಬಳಗದ ಬೆಂಗಳೂರು ಮೈಸೂರು ಬೈಸ್ಕಲನ್ನು ಲೋಡ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್. ಅವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು. ಸೊ ಅವರು ಅಪ್ಪು ಸರ್ ಅಭಿಮಾನಿಯಿಂದ ಅವರೊಂದು ಸ್ವಲ್ಪ ಸ್ಪೀಚ್ ಮಾಡಿದ್ರು. ಸೊ ನಮಗೆ ಟ್ರೈನ್ ಇನ್ನೂ 5 ನಿಮಿಷ ಆಯಿತು ಬೆಂಗಳೂರು ಬರೋಕ್ಕೆ. ಸೊ ನಾವು ಬಂದಿದ್ದೀವಿ ನಮ್ಮ ಸೈಕಲ್ ಹಾಕಿರೋದು ಬಸವಾದಲ್ಲಿ. ಸೊ ಬಂದ ಬೆಂಗಳೂರಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಸೈಕಲ್ಗೋಸ್ಕರ. ನೋಡಿ ಯಾವ ಥರ ವೆಯ್ಟ್ ಮಾಡ್ತಾಯಿದ್ದೀವಿ.
ತುಂಬ ಹೊತ್ತು ಕಾಯಿದ್ವಿ. ಇದು ನಮ್ಮ ಸೈಕಲ್ ಬರೋ ಸ್ಪಾಟು ಬೇಕು, ಗೇಟ್ ಪಾಸ್ ಮಾಡಿಸ್ಬೇಕು ನಮ್ಮ ಸೈಕಲ್ ಹೋದ್ಮೇಲೆ. ಇದು ಗೇಟ್ ಪಾಸು ಮೈಸೂರಲ್ಲಿ ಕೊಟ್ಟಿರೋದು. ಸೊ ನಮ್ಮ ಐರಾವತಗಳು ಒಂದೊಂದೇ ಬಂದಾಗ ವೆಯ್ಟ್ ಮಾಡಿದ ಮತ್ತೆ ನಾವು ಒಳಗಡೆ ಬಂದ್ವಿ, ಸ್ಟಾರ್ಟ್ ಮಾಡಿದ್ವಿ. ಮತ್ತು ಒಳಗಡೆ ಇದೆ ಅಂತ ಹೇಳಿದ್ರು, ಮತ್ತು ಒಳಗಡೆ ಹೋಗಿ ನೋಡೋಕೆ ಹೋದ್ವಿ. ಅಲ್ಲಿ ನೋಡಿದಾಗ ಇಲ್ಲೇ ವೆಯ್ಟ್ ಮಾಡಿ ತಗೊಬರ್ತೀವಿ ಅಂತಂದ್ರು. 1 by 1 ತರ್ತಾಯಿದ್ರು. ಎಷ್ಟು ಸೈಕಲ್ ಇದೆ ಅಂತಲೂ ಕೇಳಿದ್ರು. ಆ ಸೈಕಲ್ ಇದೆ ಅಂತ, ಸರಿ ಬನ್ನಿ ನಮ್ಮ ಜೊತೆಲಿ ಅಂತೇಳಿ ಅವರು ಕರ್ಕೊಂಡು ಹೋದರು. ಹತ್ತು ನಮ್ಮ ಹುಲಿ ನೋಡಿ ಬಾಯ್ ಹೆಂಗ್ ಬಿದ್ದಿದೆ. गेट पास दे दिए हाँ गेट पास जल्दी ಗೋಡನಿಂದ ಈಚೆ ತೆಗೆದ ತಕ್ಷಣ ಹೊರಗಡೆ ತೊಗೊಂಬಂದ್ವಿ ಸೈಕಲ್ನ. ಸೈಕಲ್ ಹೊರಗಡೆ ತಂದು ಸೀಟಿಗೆ ಕಟ್ಟಿದ್ರಲ್ವ ಗೋಣಿ ಚೀಲನ, ಅದನ್ನೆಲ್ಲ ಬಿಚ್ಚಿದ್ವಿ. ನೋಡಿ ಒಬ್ರೊಬ್ರು ಬಿಚ್ತಾ ಇದ್ದಾರೆ ಎಲ್ಲರೂ ಅವ್ರ ಸೈಕಲ್ನ ಎಲ್ಲ ಬಿಚ್ಚಿದ್ಮೇಲೆ ಮತ್ತೆ ಅಲ್ಲಿ ಗೇಟ್ ಪಾಸು ಇದನ್ನು ಔಟ್ ಮಾಡಬೇಕು, ಯಾಕಂದರೆ ನಾವು ಹೋಗ್ಬೇಕಾಗಿರೋ ರೂಟ್ ಹಿಂದೆ ಇದೆ. ಎಲ್ಲ ಬಿಚ್ಚಿದ್ಮೇಲೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಗ್ರೂಪ್ ಜೊತೆಲೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲ ಸೇಫ್ಟಿಯಾಗಿ ಬಂದಿದೆ, ಯಾರ್ದೇನು ಸ್ಕ್ರ್ಯಾಚ್ ಆಗಿಲ್ಲ ಸೈಕಲ್ಲು. ಎಲ್ಲರೂ ಅವ್ರವ್ರ ಬ್ಯಾಗ್ನ ಲಗೇಜ್ನ ಏನೇನು ತಗೊಂಬಂದಿದ್ರು ಎಲ್ಲ ಅವ್ರವ್ರ ಸೈಕಲ್ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಟ್ಕೊಂಡು ರೆಡಿ ಮಾಡಿಕೊಂಡು ಮತ್ತೆ ಹೊರಟ್ವಿ. ನಾನು, ಅಯ್ಯಪ್ಪ, ಹರ್ಷಿತ್ತು ಮತ್ತು ಬಾಲನ್ ಸರ್ 4 ಜನನು ಈ ಕಡೆ ಮಲ್ಲೇಶ್ವರಂ ಕಡೆ ಬರ್ತೀವಿ. ಸೊ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಬೆಂಗಳೂರು ತಲುಪಿದ್ರೆ. ಸೊ ಎಲ್ಲರೂ ಅವ್ರ ಮನೆಗೆ ಸೇಫಾಗಿ ತಲುಪ್ತಾಯಿದ್ದೀವಿ, ಯಾರಿಗೂ ಏನೂ ಆಗಿಲ್ಲ. ಎಲ್ಲ ಸೇಫಾಗಿ ಚಾಮುಂಡಿ ಬೆಟ್ಟಕ್ಕೆ ರೈಡ್ ಮಾಡಿಕೊಂಡು ಆರಾಮಾಗಿ ಬೆಂಗಳೂರಿಗೆ ಬಂದಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನಾನು ಮೈಸೂರದು ಪಾರ್ಟ್ 3 ಮಾಡ್ತೀನಿ. ಅದನ್ನು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾನು ನನ್ನ ಫ್ರೆಂಡ್ ಅಯ್ಯಪ್ಪ, ಹರ್ಷಿತ್ 3 ಜನನು ಲಾಸ್ಟ್ ಪಿಕ್ಕು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.